ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಹುಬ್ಬಳ್ಳಿ ಉಪ ಕಾರಾಗೃಹ ಕರ್ಮಕಾಂಡ ಪ್ರಕರಣ ಕಾರಾಗೃಹಕ್ಕೆ ಭೇಟಿ ನೀಡಿದ ಡಿಐಜಿ ಟಿಪಿ ಶೇಷ ಜೈಲು ಉತ್ತರ ವಲಯದ ಡಿಐಜಿ ಘಟನೆ ಬಗ್ಗೆ ವರದಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಟಿಪಿ ಶೇಷ ಕರ್ಮಕಾಂಡದ ಬಗ್ಗೆ ತನಿಖೆ ಮಾಡೋದಕ್ಕೆ ಆಗಮಿಸಿದ್ದಾರೆ. ನೋಡಿ, ಯಾವ್ದೆಲ್ಲ ವಿಡಿಯೋ ವೈರಲ್ ಆಗಬೇಕಾಗಿತ್ತು ಎಲ್ಲ ಆದ್ಮೇಲೆ ಈಗ ಒಬ್ಬೊಬ್ಬರಾಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಒಂದು ಕಡೆ ಈಗಾಗಲೇ ನಾವು ಗಮನಿಸಬಹುದು, ಬೆಳಗಾವಿಯ ಹಿಂಡಲಗ ಜೈಲ್ ಆಯಿತು, ಪರಪ್ಪನ ಅಗ್ರಹಾರ ಆಯಿತು, ಬಳ್ಳಾರಿ ಆಯಿತು. ಅಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಹೇಗೆ ಸಿಗುತ್ತೆ ಎನ್ನುವಂತಹ ಪ್ರಶ್ನೆ ಉದ್ಭವವಾಗೋದ್ರ ಜೊತೆಗೆ ನಾಗರಿಕರ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ ಪ್ರಶ್ನೆ ಮಾಡಲಾಗ್ತಾ ಇತ್ತು. ಜೊತೆಗೆ ಈ ರೀತಿಯಾಗೆಲ್ಲ ಬದುಕಬೇಕು ಅಂದ್ರೆ ಜೈಲ್ಗೆ ಯಾಕೆ ಹೋಗಬೇಕು ಎನ್ನುವಂತಹ ಪ್ರಶ್ನೆ ಉದ್ಭವವಾಯಿತು. ನೋಡಿ, ಇಲ್ಲೂ ಕೂಡ ಅಂಥದ್ದೇ ಒಂದು ವಿಡಿಯೋ ವೈರಲ್ ಆಯಿತು. ಉಪ ಕಾರಾಗೃಹ ಹುಬ್ಬಳ್ಳಿಯಲ್ಲಿ ಒಳಗಡೆ ಕುತ್ಕೊಂಡು ಕೇರಮ್ ಆಗಿರ್ಬೋದು, ಮೊಟ್ಟೆ ಸೇವಿಸೋದಾಗಿರ್ಬೋದು, ಈ ರೀತಿಯಾದಂಥ ಅವರೇ ಅಡುಗೆ ತಯಾರು ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿ ಕೇರಮ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಜೊತೆಗೆ ಒಂದು ಟ್ರಿಪ್ಗೆ ಹೋದಾಗ ಯುವಕರು ಹೇಗೆ ಎಂಜಾಯ್ ಮಾಡ್ತಾರೋ ಆ ರೀತಿ ಎಂಜಾಯ್ ಮಾಡ್ಕೊಂಡು ಕೂತಿರುವಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿನೇ ವೈರಲ್ ಆಗೋದ್ರ ಜೊತೆಗೆ ಸಾರ್ವಜನಿಕರ ಆಕ್ರೋಶಕ್ಕೂ ಕಾರಣವಾಗಿದೆ. ಇನ್ನು ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದೇ ಕಷ್ಟವಾಗ್ಬಿಟ್ಟಿದೆ ಒಂದು ಕಡೆ ಜೈಲು ಸಿಬ್ಬಂದಿಗೆ. ನೋಡಿ, ಹೊರಗಡೆ ಸಿಸಿ ಕ್ಯಾಮ್ರಾ ಇದೆ, ಒಬ್ರು ಸಿಬ್ಬಂದಿ ನಿಯೋಜನೆ ಇಲ್ಲ ಅಂದ್ರೆ ಸಿಬ್ಬಂದಿನೇ ಇಲ್ವಾ, ಇದ್ರೂ ಇಲ್ಲದಂತಿದ್ದಾರೆ, ಏನೋ ಒಳಗಡೆ ಏನಾದರೂ ಮಾಡ್ಕೊಳ್ಳಿ, ಏನಾರ ಕೇಳಿದ್ರೆ ಸಪ್ಲೈ ಮಾಡೋಕೆ ಇಟ್ಕೊಂಡಿದ್ದಾರೆ ಸಿಬ್ಬಂದಿನ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವವಾಗುತ್ತೆ. ಸದ್ಯಕ್ಕೆ ಈಗಾಗಲೇ ಟಿಪಿ ಶೇಷ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಏನಾಯಿತು ಎನ್ನುವಂಥ ನಿಟ್ಟಿನಲ್ಲಿ ವಿಚಾರಣೆ ನಡೆಸೋದಕ್ಕೆ ಕೂಡ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಜೈಲು ಉತ್ತರ ವಲಯದ ಡಿಐಜಿ ಘಟನೆ ಬಗ್ಗೆ ವರದಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಯಾರು ಇದಕ್ಕೆಲ್ಲ ಶಾಮೀಲಾಗಿದ್ದಾರೆ, ಅಧಿಕಾರಿಗಳ ಕುಮ್ಮಕ್ಕಿತ್ತ, ಹೇಗೆ ಇಂಥ ವಸ್ತುಗಳು ಒಳಗಡೆ ಹೋದ್ವು ಎನ್ನುವಂಥ ಪ್ರಶ್ನೆ. ಒಂದು ಕಡೆ ಜೈಲು ಒಳಗಡೆ ಇರುವಂಥ ಕೈದಿಗಳು ಮನಪರಿವರ್ತನೆಯಾಗಿ ಹೊರಗಡೆ ಬರೋದಾದ್ರೂ ಹೇಗೆ, ಬರಬಷ್ಟರಲ್ಲಿ ಕಲ್ತಿಲ್ದೇ ಇರೋರು ಕೂಡ ಇದನ್ನೆಲ್ಲ ಕಲ್ತ್ಕೊಂಡು ಹೊರಗಡೆ ಬರುವಂಥ ಚಾನ್ಸಸ್ ಬಹುತೇಕ ಇದೆ ಅಲ್ವಾ. ಹಾಗಾದ್ರೆ ಅವ್ರು ಜೈಲ್ಗೆ ಯಾಕೆ ಹೋಗಬೇಕು ಎನ್ನುವಂಥ ಪ್ರಶ್ನೆ ಇದೀಗ ಉದ್ಭವವಾಗಿರುವಂಥದ್ದು. ಓಕೆ ಸರ್, ಡನ್ ಸರ್. ಹುಬ್ಬಳ್ಳಿ ಉಪ ಕಾರಾಗೃಹ ಕರ್ಮಕಾಂಡ ಪ್ರಕರಣ. ಹುಬ್ಬಳ್ಳಿ ಉಪ ಕಾರಾಗೃಹದಲ್ಲಿ ಭದ್ರತೆಯ ಕೊರತೆ, ಜೈಲಿನ ಹೊರಗಡೆ ಒಬ್ಬ ಸಿಬ್ಬಂದಿಯ ನಿಯೋಜನೆ ಕೂಡ ಇಲ್ಲ. ಜೈಲಿನೊಳಗೆ ಗಾಂಜಾ, ಮೊಬೈಲ್ ಎಸೆದ್ರು ಹೇಳೋರಿಲ್ಲ, ಕೇಳೋರಿಲ್ಲ, ಡೋಂಟ್ ಕೇರ್ ಎನ್ನುವಂಥ ಪರಿಸ್ಥಿತಿ ಈ ಜೈಲೊಳಗಡೆ ಇರೋದು. ಸಿಬ್ಬಂದಿಯೇ ನಿಯೋಜನೆ ಇಲ್ಲ ಅಂದಮೇಲೆ ಏನು ಅರ್ಥ ಇದೆಲ್ಲ. ಹುಬ್ಬಳ್ಳಿ ಉಪ ಕಾರಾಗೃಹ ಹೊರಗೆ ಭದ್ರತಾ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಸುತ್ತಮುತ್ತ CCTV ಬಿಟ್ಟರೆ ಜೈಲು ಸಿಬ್ಬಂದಿಯೇ ಇಲ್ಲ. ಅಷ್ಟರ ಮಟ್ಟಿಗೆ ಸಿಬ್ಬಂದಿನೇ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದರೆ ಜೈಲಾಧಿಕಾರಿಗಳು ಎನ್ನುವಂಥ ಪ್ರಶ್ನೆ ಉದ್ಭವವಾಗುತ್ತೆ. ಹುಬ್ಬಳ್ಳಿ ಉಪ ಕಾರಾಗೃಹದಲ್ಲಿ ಭದ್ರತೆಯ ಕೊರತೆ ಎದ್ದು ಕಾಣಿಸ್ತಾ ಇದೆ. ಈ ಬಗ್ಗೆ ಪ್ರತಿನಿಧಿ ಯಲ್ಲಪ್ಪ ಅಲ್ಲಿಂದ ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ. ಹುಬ್ಬಳ್ಳಿಯ ಉಪ ಕಾರಾಗೃಹದಲ್ಲಿ ಅಭದ್ರತೆ ಎದ್ದು ಕಾಣ್ತಾ ಇದೆ. ಇಲ್ಲಿ ಎಲ್ಲಿ ಬೇಕಾದಲ್ಲಿ ಯಾರು ಬೇಕಾದರೂ ಹೊರಗಡೆಯಿಂದ ಇಲ್ಲಿ ಎಸೆದರೂ ಹೇಳೋರಿಲ್ಲ, ಕೇಳೋರಿಲ್ಲ ಅಂತ ಸ್ಥಿತಿ ಇಲ್ಲಿ ಸದ್ಯಕ್ಕಿದೆ. ಯಾಕಂದರೆ ನಾವು ಮುಖ್ಯ ದ್ವಾರದಲ್ಲಿ ಕೇವಲ ಓರ್ವ ಸಿಬ್ಬಂದಿಯನ್ನು ಹೊರತುಪಡಿಸಿ ಯಾವ ಸಿಬ್ಬಂದಿಯೂ ಸಹಿತ ಇಲ್ಲಂದರೆ ಭದ್ರತೆಗೆ ನಿಯೋಜನೆ ಇಲ್ಲ. ಬೇರೆ ಕಾರಾಗೃಹಗಳನ್ನು ನೋಡಿದಾಗ, ಉದಾಹರಣೆಗೆ ಇಲ್ಲಿ ಅಂದರೆ ಧಾರವಾಡ ಒಂದು ಕೇಂದ್ರ ಕಾರಾಗೃಹ ನೋಡಿದಾಗ ಇಲ್ಲಂದರೆ ಹೊರಗಡೆ ಇಲ್ಲಿ ಅಂತಂದರೆ ಸಿಬ್ಬಂದಿಗಳನ್ನು ಭದ್ರತೆಗಾಗಿ ನಿಯೋಜನೆ ಮಾಡಲಾಗ್ತದೆ. ಯಾಕಂದರೆ ಯಾರು ಬರ್ತಾರೆ, ಒಳಗಡೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ ಅನ್ನೋದು ಎಲ್ಲವೂ ಸಂಪೂರ್ಣವಾಗಿ ಇಲ್ಲಿ ಅಂದರೆ ನೋಡಬೇಕು, ಅವ್ರ ಮೇಲೆ ಒಂದು ಕಣ್ಗಾವಲನ್ನು ಇಡಬೇಕು ಅಂತೇಳಿ ಇಲ್ಲಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ತಾರೆ. ಆದರೆ ಇಲ್ಲಿ ಅಂತಂದರೆ ಹುಬ್ಬಳ್ಳಿಯ ಒಂದು ಉಪ ಕಾರಾಗೃಹದಲ್ಲಿ ಇವತ್ತು ಯಾವುದೇ ಒಬ್ಬ ಸಿಬ್ಬಂದಿ, ಕೇವಲ ಇಲ್ಲಿ ಒಬ್ಬ ಸಿಬ್ಬಂದಿ ಇದ್ದಾರೆ ಹೊರತು ಇಲ್ಲಿ ಅಂದರೆ ಮತ್ತು ಯಾರೂ ಒಬ್ಬರೂ ಸಹ ಇಲ್ಲಿ ಅಂತಂದರೆ ಇಲ್ಲ. ಏನು ಮುಖ್ಯ ದ್ವಾರದ ಮುಂದ್ಗಡೆ ಬಿಟ್ಟರೆ ಓರ್ವ ಸಿಬ್ಬಂದಿ ಇರ್ತಾರೆ. ಅದನ್ನು ನೋಡಿದರೆ ಇಲ್ಲಿ ಅಂತಂದರೆ ಈ ದೂರ ನೋಡಿದಾಗ ಇಲ್ಲಿ ಅಂದರೆ ಏನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಹೊರಗಡೆ ನಿಂತು ಏನು ಬೇಕಾದರೂ ಸಹಿತ ಇಲ್ಲಿ ಅಂದರೆ ಒಳಗಡೆ ಎಸೆಯಬಹುದು. ಯಾಕಂದರೆ ಅದೇ ರೀತಿಯಾಗಿ ಇಲ್ಲಿ ಅಂತಂದರೆ ಮಲ್ಲಿಕ್ ಜಾನ್ ನವೆಂಬರ್ 13ರಂದು ಏನು ಹುಬ್ಬಳ್ಳಿಯ ಒಂದು ಏನು ಕೊಲೆ ಆಗುತ್ತೆ, ಆ ಕೊಲೆ ಆರೋಪಿಗಳು ಇಲ್ಲಿ ಅಂದರೆ ಗಣೇಶ್ ಇರ್ಬೋದು, ಅಭಿಷೇಕ್ ಇರ್ಬೋದು ಮತ್ತು ಆ್ಯಂಡ್ ಟೀಮ್ 17 ಜನ ಇದ್ದಾರೆ. ಆ 17 ಜನರಿಗೂ ಇಲ್ಲಿ ಅಂದರೆ ಗಾಂಜಾ ಮತ್ತು ಮೊಬೈಲ್ ಹೇಗೆ ಸಪ್ಲೈ ಆಯಿತು ಅನ್ನೋದ್ರ ಬಗ್ಗೆ ಉತ್ತರ ಸಿಗಬೇಕಾಗಿದೆ. ಅದರ ಜೊತೆಗೆ ಇಲ್ಲಿ ಅಂದರೆ ಇಲ್ಲೇ ನಿಂತೆ ಅವರು ಎಸೆದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಹೊರಗಡೆ ಈ ರೀತಿಯಾದಂಥ ಒಂದು ಅಭದ್ರತೆ ಇದೆ. ಇನ್ನು ಒಳಗಡೆಯೂ ಸಹಿತ ಇಂತಹ ವಾತಾವರಣವು ಇರಬಹುದಾ ಅನ್ನುವಂತಹ ಇವತ್ತು ಪ್ರಶ್ನೆ ಇಲ್ಲಿ ಎದ್ದು ಕಾಣ್ತದೆ.
ಯಾಕಂದ್ರೆ ಇಲ್ಲೇ ಹೊರಗಡೆ ನಿಂತು ಏನಾದರೂ ಇಲ್ಲಿರುವಂತಹ ಅವರ ಸಂಬಂಧಿಕರು ಹೊರಗಡೆ ಎಸೆದ್ರೆ ಒಳಗಡೆ ಅವರು ಆರಾಮಾಗಿ ಸಲೀಸಾಗಿ ಅದನ್ನಂತಂದ್ರೆ ಕ್ಯಾಚ್ ಹಿಡಿದುಕೊಳ್ಬಹುದು ಅಂತಹ ಇಲ್ಲಿ ಅಂತಾರೆ ಇದೆ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಇದು ಆದರೆ ಇನ್ನೊಂದು ಕಡೆ ಅಂತಾರೆ ಮುಖ್ಯವಾಗಿ ಇಲ್ಲಿ ಒಂದು ರಸ್ತೆ ಇದೆ. ಆ ರಸ್ತೆಯ ಪಕ್ಕದಲ್ಲಿಯೂ ಸಹಿತ ಇಲ್ಲಿ ಅಂತಾರೆ ಅಂತಹ ವಾತಾವರಣ ಇದೆ. ಅಲ್ಲೊಂದು ಏನು ಕಟ್ಟಡ ಏನು ಕಾಣ್ತದೆ ದೃಶ್ಯದಲ್ಲಿ, ಆ ಕಟ್ಟಡದ ಮೇಲಿಂದ ಯಾರಾದರೂ ನಿಂತರೆ ಆ ಕೇಂದ್ರ ಕಾರಾಗೃಹದಲ್ಲಿ ಯಾವೆಲ್ಲ ಸಿಬ್ಬಂದಿಗಳಿರ್ಬೋದು ಮತ್ತು ವಿಚಾರಣಾ ಕೈದಿಗಳಿರ್ಬೋದು ಮತ್ತು ಅದರ ಜೊತೆಗೆ ಕೈದಿಗಳಿರ್ಬೋದು ಏನೆಲ್ಲ ಮಾಡ್ತಿದೆ ಅನ್ನೋದ್ರ ಬಗ್ಗೆಯೂ ಸಹಿತ ಇಲ್ಲಿ ಅಂತಾರೆ ಅಲ್ಲಿ ನಿಂತು ನೋಡಬಹುದು. ಅಲ್ಲಿ ಆ ಕಟ್ಟಡ ಮೇಲೆ ನಿಂತು ಯಾರಾದರೂ ಏನಾದರೂ ಎಸೆದರೆ ಇಲ್ಲಿ ಅಂತಂದರೆ ಸೀದಾ ಹೋಗಿ ಅಂದ್ರೆ ಅವರ ಬ್ಯಾರೆಕ್ ಮೇಲೆ ಬೀಳುವಂತಹ ಇಲ್ಲಿ ಬೀಳುತ್ತೆ ಅಂತಹ ವಾತಾವರಣ ಇಲ್ಲಿದೆ. ಹೀಗಾಗಿ ಇಲ್ಲಿ ಅಂತಾರೆ ಅಷ್ಟರ ಮಟ್ಟಿಗೆ ಇಲ್ಲಿ ಅಂತಾರೆ ಭದ್ರತೆ ಇಷ್ಟಾದರೂ ಸಹಿತ ಇಲ್ಲಿರುವಂತಹ ಜೈಲಾಧಿಕಾರಿಗಳು ಈ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ. ಈ ಹಿಂದಿನೂ ಸಹಿತ ಇಂತಹ ಘಟನೆಗಳು ಇಲ್ಲಿ ನಡೆದಿದ್ದು ಉದಾಹರಣೆಗಳಿವೆ, ಆದರೆ ಇಲ್ಲಿವರೆಗೂ ಎಚ್ಚೆತ್ತುಕೊಂಡಿಲ್ಲ. ಈಗ ಅಂತಂದ್ರೆ ಏನು ಇಲ್ಲಿ ಎಲ್ಲವೂ ಮುಗಿದ ಮೇಲೆ ಇಲ್ಲಿ ಅಂತಂದ್ರೆ ಅಂದ್ರೆ ಯಾವಾಗ ಇಲ್ಲಿ ಅಂತಾರೆ ಬೆಂಕಿ ಹತ್ತಿದಾಗ ಬಾವಿ ತೋಡಿರೋ ಒಂದು ಗಾದೆ ಮಾತಿದೆ, ಅವಾಗ ಇಲ್ಲಿರುವಂತಹ ಅಂತ ಗಾದೆ ಮಾತು ಇಲ್ಲಿರುವಂತಹ ಜೈಲಧಿಕಾರಿಗಳಿಗೆ ಅನ್ವಯಿಸುತ್ತೆ. ಈಗ ಇಲ್ಲಿ ಅಂತಾರೆ ಎಚ್ಚೆತ್ತುಕೊಂಡು ಈ ಸಂಪುಟಗೆ ಇಲ್ಲಿ DGP ಅಲೋಕ್ ಕುಮಾರ್ ಇರ್ಬೋದು ಮತ್ತು ಈ ಸಂಪುಟಗೆ ಒಂದು ಕಟ್ಟಪ್ಪಣೆ ಮಾಡಿದರೆ ಯಾರೆಲ್ಲ ಇಲ್ಲಿ ಅಂತಾರೆ ಇದ್ರ ಮೇಲೆ ಕ್ರಮ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಹೊರಗಡೆಯಿಂದ ಒಳಗಡೆ ಆ ವಸ್ತುಗಳು ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಅದರ ಜೊತೆ ಇಲ್ಲಿ ಅಂತಂದ್ರೆ ಅವರು ಯಾವ ಅಡಿಗೆ ಬೇಕಾದರೂ ಇಲ್ಲಿ ಅಂತಾರೆ ಊಟ ತಾವೇ ತಯಾರಿಸಿ ಊಟ ಮಾಡುವಂತಹ ವ್ಯವಸ್ಥೆ ಇಲ್ಲದೆ ಅವೆಲ್ಲವೂ ಇಲ್ಲಿ ಅಂತಾರೆ ಜಿಲ್ಲಾಧಿಕಾರಿಗಳ ಗಮನಕ್ಕಿಲ್ಲದೆ ಒಳಗಡೆ ಹೇಗೆ ಹೋದವು ಅನ್ನೋದ್ರ ಬಗ್ಗೆ ಒಂದು ತನಿಖೆ ಮಾಡಬೇಕು. ಯಾವ ಸಿಬ್ಬಂದಿಗಳಲ್ಲಿ ಭಾಗಿಯಾಗಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಅಲೋಕ್ ಕುಮಾರ್ ಅವರು ಆದೇಶವನ್ನು ಮಾಡಿದರೆ ಆದೇಶ ಹಿನ್ನೆಲೆ ಇಲ್ಲಿ ಅಂತಂದ್ರೆ ಉತ್ತರ ವಲಯ DIG ಮಧ್ಯಾಹ್ನದ ಮೇಲೆ ಈ ಒಂದು